ಕಾಂಗ್ರೆಸ್ ಸಮಾವೇಶ ಆಯಿತು ಸರ್ ಯಶಸ್ವಿಯಾಗಿ. ಮಂಡ್ಯದಲ್ಲಿ ಜೆಡಿಎಸ್ ಸಮಾವೇಶಕ್ಕೆ ಸಿದ್ಧತೆಗಳಾಗ್ತಿದೆ ಸರ್. ಮಾಡಲಿ ಅವ್ರು ಮಾಡ್ಲಿಕ್ಕೆ ಈಗ ಸಮಾರಂಭ ಮಾಡ್ಲಿಕ್ಕೆ ನಮಗೇನು ಕೆಟ್ಟ, ಅವರ ಸಮಾರಂಭ ಮಾಡೋಕ್ಕೆ ನಮಗೇನು ಹೊಟ್ಟೆ ಉರಿ. ಈಗ ಅವರೇನೋ ಕೆಲವು ಟೈಮ್ ನೋವಾಗುತ್ತೆ, ನಮಗೇನು ನೋವಾಗಲ್ಲ. ಅಲ್ಲ, ಒಂದು ಕಡೆ ಹಾಸನ ಅಂದರೆ ದೇವೇಗೌಡರು ತವರು ಜಿಲ್ಲೆ, ಅಲ್ಲೋಗಿ ದೊಡ್ಡ ಮಟ್ಟಕ್ಕೆ ಸಮಾವೇಶ ಮಾಡಿದ್ರಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಐತಿಹಾಸಿಕವಾದಂಥ ಹಾಸನದಲ್ಲಿ ಪ್ರಪ್ರಥಮವಾಗಿ ನನ್ನ ಕಂಡಂಗೆ 30-40 ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಈ ಥರದ ಒಂದು ಸಮಾವೇಶ ಆಗಿರೋದು ಪ್ರಪ್ರಥಮ ಸರ್. ಮೂರು ಉಪಚುನಾವಣೆಗಳಲ್ಲೂ ಮೈತ್ರಿ ಪಕ್ಷಕ್ಕೆ ಸೋಲಾಗಿತ್ತು ಸರ್. ಅದಕ್ಕಿಂತ ಸಮಾರಂಭಕ್ಕಿಂತ ಅದು ಇನ್ನೂ ಕಳೆಯಲ್ಲ. ಜನ ಆದೇಶನೇ ಕಾಂಗ್ರೆಸ್ ಪರವಾಗಿ ನಮ್ಮ ಅದು ಸರ್ಕಾರದ ಪರವಾಗಿ ಕೊಟ್ಟಿದ್ದಾರಲ್ಲ. ಸೊ 1.5 ವರ್ಷದಿಂದ ಏನು ಟೀಕೆ ಟಿಪ್ಪಣಿ ಇತ್ತು ಅದೆಲ್ಲಕ್ಕೂ ಉತ್ತರ ಕೊಟ್ಟಿದ್ದಾರೆ. ಇಮೇಲಾದ್ರೂ ಅವ್ರು ಕೆಲಸ ಮಾಡಲಿ, ಕೇಂದ್ರದಲ್ಲಿ ನಾವು ರಾಜ್ಯದಲ್ಲಿ ಕೆಲಸ ಮಾಡಲಿ. ಇನ್ನೂ ಹೊರಗೆ ಬಂದಿಲ್ಲ ಸರ್. ಆಗಲೇ ಎಚ್.ಡಿ.ಕೆ ಅಭಿನಂದನಾ ಸಮಾರಂಭ ನಡೀತಾ ಅದು ಏನೋ ಕೆಲವರು ಅವರವರ ಇಷ್ಟ, ಅಭಿನಂದನೆ ಮಾಡೋರು, ವಿಜಯೋತ್ಸವ ಮಾಡೋರು ಅಥವಾ ಇನ್ನೊಂದು ಮಾಡೋರು, ಅದು ಯಾರು ಹೆಸರು ಇಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರ ಸಮಾರಂಭದಲ್ಲಿ ನೋ ಕಾಮೆಂಟ್. ಸರ್, ಈಗ ಗೃಹ ಸಚಿವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್. ಏನು ಪರಮೇಶ್ವರ್ ಅವರು ಸರ್, ಏನು ವಿಚಾರದಲ್ಲಿ ಒಡಂಬಡಿಕೆ ವಿಚಾರ ಈಗ ಅವರು ಒಬ್ಬರು ಸೀನಿಯರ್ ಲೀಡ್ರು. ಡಿ.ಕೆ. ಶಿವಕುಮಾರು, ಸಿದ್ದರಾಮಯ್ಯನವರು, ಪರಮೇಶು, ಅವ್ರ ಜೊತೆನಲ್ಲಿ ಇನ್ನೂ 4-5 ಜನ ಸೀನಿಯರ್ ಲೀಡರ್ ಇದ್ದಾರೆ ರಾಜ್ಯದಲ್ಲಿ.